ಓಂ ಗಂ ಗಣಪತಿ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಈ ವಾರ ಭವಿಷ್ಯದಲ್ಲಿ ಈ ವಾರ ಗುರು ಪೌರ್ಣಮಿ, ಅತಿ ಅದ್ಭುತವಾದಂತಹ ದಿನ. ಈ ಜ್ಞಾನಾರ್ಜನೆಯನ್ನು ಬೆಳೆಸುವಂತಹ ದಿನ ಗುರು ಪೌರ್ಣಮಿ. ಈ ದಿನದಂದು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವತ್ತು ಅಂದರೆ 10ನೇ ತಾರೀಕು. ಈ 10ನೇ ತಾರೀಕು ಗುರು ಪೌರ್ಣಮಿ ಇರೋದ್ರಿಂದ ಯಾರೆಲ್ಲ ಗುರುಗಳ ಒಂದು ಸ್ಮರಣೆ ಮಾಡುವಂಥದ್ದು, ಆ ಗುರುಗಳ ದೇವಾಲಯಕ್ಕೆ ಒಂದಷ್ಟು ಕಡಲೆಕಾಳನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದೆ ಆದರೆ ತುಂಬ ಮಕ್ಕಳಲ್ಲಿ, ಪ್ರಮುಖವಾಗಿ ಮಕ್ಕಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಅದೇ ರೀತಿ ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು. ಈ ಗುರು ಪೌರ್ಣಮಿ ದಿನದಂದು ಈ ಒಂದು ಕೆಲಸವನ್ನು ಯಾರು ಮಾಡ್ತಾರೋ ಖಂಡಿತವಾಗ್ಲೂ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ. ಇನ್ನ ನಾವು ರಾಶಿಗೋಚಾರ ಫಲಕ್ಕೆ ಬರೋಣ. ಅದರಲ್ಲಿ ಪ್ರಮುಖವಾಗಿ ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ. ಪಂಚಾಂಗ ಶ್ರವಣದಲ್ಲಿ ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡೂ ಜರುಗುವಂಥದ್ದು. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ತದನಂತರ ಹುಣ್ಣಿಮೆ. ಆ ಹುಣ್ಣಿಮೆ ದಿನದ್ದೇ ನಾನು ಈಗ ಕೊಟ್ಟಿರುವಂಥ ಮಾಹಿತಿ. ತದನಂತರ ಪ್ರಥಮ, ದ್ವಿತೀಯ, ತೃತೀಯ, ಈ ರೀತಿ ತಿಥಿಗಳು ಜರುಗುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಇನ್ನ ಗ್ರಹಗಳ ಒಂದು ವಿಶೇಷವಾದಂತಹ ಸಂಚಾರವನ್ನು ನೋಡೋದಂದ್ರೆ ವೃಷಭ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಸ್ಥಿತನಾಗಿರ್ತಾನೆ. ಇದಕ್ಕೆ ಒಂದು ವಿಶೇಷವಾದಂತಹ ಯೋಗ ಅಂತ ಹೇಳ್ತೀವಿ, ಮಾಳವ್ಯ ಯೋಗ ಅಂತ ಹೇಳ್ತೀವಿ. ತದನಂತರ ಮಿಥುನ ರಾಶಿಯಲ್ಲಿ ರವಿ ಹಾಗೂ ಗುರುವಿನ ಸಂಚಾರ, ಕರ್ಕ ರಾಶಿಯಲ್ಲಿ ಬುಧರ ಸಂಚಾರ, ಸಿಂಹರಾಶಿಯಲ್ಲಿ ಕುಜ ಹಾಗೂ ಕೇತುವಿನ ಸಂಚಾರ, ಕುಂಭರಾಶಿಯಲ್ಲಿ ರಾಹು ಹಾಗೂ ಮೀನರಾಶಿಯಲ್ಲಿ ಶನಿ ಮಹಾತ್ಮರ ಸಂಚಾರ. ಈ ರೀತಿ ಗ್ರಹಗಳ ಒಂದು ಸಂಚಾರವಾಗಿರ್ತದೆ. ಚಂದ್ರನು ತುಲಾರಾಶಿಯಿಂದ ಯಥಾಸ್ಥಿತಿನಂತೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ ಆಧಾರವನ್ನು ಇಟ್ಕೊಂಡು ಈ ವಾರ ಯಾವ ರೀತಿಯಾದಂಥ ಫಲಗಳನ್ನು ಕಾಣಬಹುದು ಯಾವ್ಯಾವ ರಾಶಿಯವರು ಅನ್ನೋದನ್ನ ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂಥ ಶುಭ ಫಲವನ್ನು ಖಂಡಿತ ಕಾಣ್ತೀರಾ. ನಿಮ್ಮ ಮೂರನೇ ವ್ಯಕ್ತಿಗಳು ಅಂದರೆ ಸ್ನೇಹಿತರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು, ಸಹೋದರ ಸಹೋದರಿಯರಾಗಿರ್ಬೋದು, ಇವರಿಂದ ಸ್ವಲ್ಪ ನಿಮಗೆ ಸಹಾಯ ಹಸ್ತವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸು ವಿಚಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಸಮಾಧಾನವನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಮಧ್ಯಾರ್ಧದ ನಂತರ, ಅಂದರೆ ನಾನೇನು ಹುಣ್ಣಿಮೆ ಅಂತ ಹೇಳ್ತೀನೋ ಆದ ನಂತರ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಯಾರೆಲ್ಲ ಮೇಷರಾಶಿಯಲ್ಲಿ ಜನನವಾಗಿರುವಂಥ ಮಕ್ಕಳು ಇರ್ತಾರಲ್ಲ, ಅವರಲ್ಲಿ ಸ್ವಲ್ಪ ಹಠದ ಸ್ವಭಾವ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸ್ವಲ್ಪ ಸುಮ್ಮನೆ, ಅಂದರೆ ಆದಷ್ಟು ಅವ್ರನ್ನ ಕೂಲಾಗಿರೋಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸರಿ, ಈ ರೀತಿ ಇದ್ದಾಗ ನೀವು ಯಾವ ಒಂದು ದೇವರನ್ನ ಸ್ಮರಣೆ ಮಾಡಬೇಕು ಅಂದರೆ ಚಂಡಿಕೇಶ್ವರ ಅಂತ ಬರ್ತದೆ, ಅಥವಾ ಕಾಲಭೈರವೇಶ್ವರ, ಈ ಒಂದು ದೇವರ ಒಂದು ಸ್ಮರಣೆಯನ್ನು ಮಾಡ್ತಾ ಬಂದರೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಾ. ಸೋಮವಾರ, ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ರಾಶ್ಯಾಧಿಪತಿಯಾದಂತಹ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಏನೋ ಒಂದು ರೀತಿಯಾದಂತಹ ನಿರ್ದಿಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೋ ಒಂದು ಹಳೆಯ ಅರಿಯರ್ಸ್ ಬರಬೇಕಾಗಿತ್ತು ಹಣಕಾಸಿನ ವಿಚಾರದಲ್ಲಿ, ಖಂಡಿತ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ತಂದೆಯ ಆರೋಗ್ಯದಲ್ಲೂ ಸಹ ಸ್ವಲ್ಪ, ಅಂದರೆ ಯಾರು ವೃಷಭ ರಾಶಿಯಲ್ಲಿ ಜನ ಇರ್ತಾರೆ ಅವರ ತಾಯಿ ತಂದೆಗಳ, ಅಂದರೆ ಮಾತಾಪಿತೃಗಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನು ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅಂದರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಒಂದು ರೀತಿಯಾದಂಥ ಸಂಪೂರ್ಣವಾಗಿ 90% ಶುಭಫಲಗಳನ್ನು ಕಾಣುವಂಥ ವಾರ ನಿಮ್ಮದಾಗಿರುತ್ತದೆ. ಪರಿಹಾರ ರೂಪಕವಾಗಿ ಏನಾದರೂ ಒಂದು ಮಾಡಲೇಬೇಕು ಅಂದಾಗ ಹೆಣ್ಣು ದೇವರ ಸ್ಮರಣೆ ಅತಿ ಮುಖ್ಯವಾಗಿರುತ್ತದೆ. ಯಾವುದಾದ್ರೂ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಕೆಲಸ ಕಾರ್ಯ ಮಾಡಕ್ಕೆ ಹೋಗ್ತೀರಾ, ಆದ್ರೆ ಏನು ಮಾಡ್ತೀರಾ, ಅಡೆತಡೆಗಳು ಜಾಸ್ತಿ ಆಗುವಂಥದ್ದು. ದಿಶಭಾವ ರಾಶಿಯಲ್ಲಿ ರವಿ ಮತ್ತೆ ಗುರುವಿನ ಸಂಚಾರವಿದ್ದಾಗ ಸ್ವಲ್ಪ ಅಡೆತಡೆಗಳು
ಏನ್ ಕೆಲಸ ಮಾಡಕ್ ಹೋದ್ರೂ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು. ಅದರಲ್ಲೊಟ್ಟಿಗೆ ತೃತೀಯ ಸ್ಥಾನದಲ್ಲಿ ಕಮ್ಯುನಿಕೇಷನ್ ಜಾಗದಲ್ಲಿ ಕೇತು ಹಾಗೂ ಕುಜರ ಸಂಯೋಗ ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸುವಂಥದ್ದು. ಅಂದ್ರೆ ಸ್ನೇಹಿತರಿಂದ ಟೈಮ್ ವೇಸ್ಟ್ ಆಗುವಂಥದ್ದು. ಈ ರೀತಿ ಸಹ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ವೃತ್ತಿಪರವಾಗಿ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀರಾ, ಆ ಕೆಲಸದಲ್ಲಿ ನೋಡಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ. ಶಿಸ್ತಿನಿಂದ ಮಾಡುವಂಥದ್ದನ್ನು ತೋರಿಸುವಂಥವರೇ ಶನಿ ಮಹಾತ್ಮರು. ದಶಮಸ್ಥಾನಂ ಕರ್ಮಸ್ಥಾನಂ ಅಂತ ಹೇಳ್ತೀವಿ. ಆ ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾದಾಗ ನಿಮ್ಮ ಒಂದು ಕರ್ಮಕ್ಷೇತ್ರದಲ್ಲಿ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರಾ. ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಬಿಗಿಯಾದಂತಹ ಮಾತಿನಿಂದ ಎಲ್ಲರಿಗೂ ನಿಮ್ಮ ಮೇಲೆ ಒಂದು ವಿಶೇಷವಾದಂತಹ ಅಭಿಮಾನವನ್ನು ಸಿಗುವಂತ ಸಾಧ್ಯತೆಗಳು ಸಹ ಉಂಟು. ಈ ರೀತಿ ಗೊಂದಲದ ವಾತಾವರಣವಿದ್ರೂ ಸಹ ಯಥೇಚ್ಛಿನ ಶುಭ ಫಲಗಳನ್ನು ಖಂಡಿತ ಗುರುವಾರದ ನಂತರ ಕಾಣ್ತೀರಾ. ಪರಿಹಾರ ರೂಪಕವಾಗಿ ಏನ್ ಮಾಡಬೇಕು? ಪರಮೇಶ್ವರನ ಒಂದು ಸ್ಮರಣೆ ಮಾಡಿ. ಖಂಡಿತ ಒಳ್ಳೊಳ್ಳೆ ವಿಚಾರವನ್ನ ನೀವು ಕೇಳ್ತೀರಾ. ಒಳ್ಳೊಳ್ಳೆ ವಿಚಾರದಲ್ಲಿ ನೀವು ಅಭಿವೃದ್ಧಿನ ಕಾಣ್ತೀರಾ. ನಿಮ್ಗೆ ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನ, ಸಂಪೂರ್ಣವಾಗಿ ಅಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಮಾನಸಿಕವಾಗಿ ಸ್ವಲ್ಪ ಗೊಂದಲದ ವಾತಾವರಣ, ಏನೋ ಒಂದು ಗೊತ್ತಿಲ್ಲ, ಯಾವೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನೀವು ಮನಸ್ಸು ಬೇಗ ಚಂಚಲತೆಯನ್ನು ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದರಲ್ಲೂ ಸಿಂಹರಾಶಿಯಲ್ಲಿ ದಿಗ್ಗ್ರಹಗಳ ಸ್ಥಿತರಾಗಿದ್ದಾಗ ಅದು ವಿಶೇಷವಾದಂತಹ ಪಾಪಗ್ರಹಗಳು, ಅದರೊಟ್ಟಿಗೆ ಪಾಪಗ್ರಹಗಳ ದೃಷ್ಟಿಯನ್ನು ಸಹ ಇದ್ದಾಗ ನಿಮಗೆ ಏನೋ ಒಂದು ರೀತಿಯಂಥ ಗೊಂದಲ ಮತ್ತೆ ಆತಂಕ, ಬೇಗ ಆಂಗ್ಸೈಟಿ ಆಗುವಂಥದ್ದು ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಒಳ್ಳೆಯ ಶೋಫಲಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ವಿಚಾರದಲ್ಲೂ ಸಹ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಈ ಮಾನಸಿಕ ಚಿಂತೆಗೋಸ್ಕರ ಚಂದ್ರಶೇಖರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದನ್ನು ನೀವು ಕಾಣಬಹುದು. ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋ ನೋಡಿ, ಎಲ್ಲವೂ ತುಂಬ ಚೆನ್ನಾಗಿ ಜರುಗೋ ತನಕ ಚೆನ್ನಾಗಿರ್ತದೆ. ಸ್ವಲ್ಪ ವ್ಯತ್ಯಾಸ ಆದರೆ ಅಂದರೆ ರೋಡ್ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ರೋಡ್ ಇದೆ, ನೀವು ಚೆನ್ನಾಗಿ ಗಾಡಿ ಓಡಿಸ್ತಾ ಇರ್ತೀರ, ಅವಾಗೆಲ್ಲ ಚೆನ್ನಾಗಿರ್ತದೆ. ಸ್ವಲ್ಪ ವ್ಯತ್ಯಾಸ ಆಯಿತು, ರೋಡಲ್ಲಿ ಹಂಪು ಬಂತು ಅಥವಾ ಹಳ್ಳ ಬಂತು ಅಥವಾ ಮಣ್ಣು ರೋಡ್ ಬಂದಾಗ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು ಯಾವ ರೀತಿ ಇರ್ತದೋ ಆ ರೀತಿಯಾದಂತಹ ಸಂದರ್ಭ ಈಗ ಬಂದಿದೆ. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿರಿ. ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೆಯದು. ಅದರೊಟ್ಟಿಗೆ ಯಾರೆಲ್ಲ ಈ ಸೇವಾ ವೃತ್ತಿ ಅಂದ್ರೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಸ್ವಂತ ವೃತ್ತಿ ಮಾಡೋರಿಗೆ ಸ್ವಲ್ಪ ಏಳಿಗೆಯನ್ನು ಕಾಣುತ್ತೆ. ಯಾಕಂದ್ರೆ ಅಷ್ಟಮದಲ್ಲೂ ಸಹ ಶನಿ ಮಹಾತ್ಮರು ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಸೇವಾ ವೃತ್ತಿಯಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಈ ರೀತಿ ಇದ್ದಾಗ ಏನ್ ಮಾಡಿದ್ರೆ ಒಳ್ಳೆಯದು? ಹನುಮಂತನ ಸ್ಮರಣೆ ಮಾಡಿ. ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀವು ಖಂಡಿತ ಕಾಣ್ತೀರಾ. ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ಏನೋ ಒಂದು ಸ್ವಲ್ಪ ಬೆಳಕನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಭಯ ಪಡುವಂಥದ್ದು ಏನು ಬೇಕಾಗಿಲ್ಲ. ದಶಮ ಸ್ಥಾನದಲ್ಲಿ ರವಿ ಹಾಗೂ ಗುರುವಿನ ಸಂಚಾರ. ಯಾವುದಾದ್ರೂ ಕಮಿಟ್ಮೆಂಟ್ಸ್ ಜಾಸ್ತಿ ಮಾಡ್ಕೊಳಕ್ ಹೋಗಬಾರ್ದು. ಕನ್ಯಾ ರಾಶಿಯವರು ಏನಿರ್ತದೋ ಅದರಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಕುಟುಂಬದಲ್ಲಿ ಸ್ವಲ್ಪ ಮಾತಿನ ವಿಚಾರದಲ್ಲಿ ಇರುಸು ಬಿರುಸಿನ ಮಾತುಗಳನ್ನು ಆಡಿ ಸ್ವಲ್ಪ ಮುಂಗೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಆ ಇರುಸು ಬಿರುಸಿನ ಮಾತಿನಿಂದ ನಿಮಗೆ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ನಿದ್ರಾಹೀನತೆ, ಸ್ವಲ್ಪ ನಿದ್ರೆ ಸಹ ಸರಿಯಾಗಿ ಬರದೇ ಇರುವಂಥದ್ದು, ಒಂದು ಹೊತ್ತಿನಲ್ಲಿ ಎದ್ದು ಬಿಟ್ಟರೆ ತಿರುಗಿ ನಿದ್ರೆ ಬರದೇ ಇರುವಂಥದ್ದು, ಈ ರೀತಿಯಾದಂಥ ಒಂದು ಸಂಭವ ಆಗುವಂಥ ಸಾಧ್ಯತೆಗಳಿರ್ತದೆ. ಸರಿ, ಏನು ಮಾಡಬೇಕು ಈ ರೀತಿ ಇದ್ದಾಗ ಅಂದಾಗ ನೀವು ಖಂಡಿತವಾಗ್ಲೂ ವಿನಾಯಕನ ಒಂದು ಸ್ಮರಣೆ ಮಾಡಿ, ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾ ರಾಶಿಯಲ್ಲಿ ಜನನವಾಗಿರೋರು ಉತ್ತರೋತ್ತರ ಅಭಿವೃದ್ಧಿ. ಏನೂ ಕೆಲಸ ಕಾರ್ಯಗಳೆಲ್ಲ ಯಾವುದೂ ಆಗ್ತಾ ಇರಲ್ಲ, ಎಲ್ಲ ಸ್ಟಕ್ ಆಗ್ತಾ ಇರ್ತದೆ. ಆದರೆ ಈ ವಾರ ಸ್ವಲ್ಪ ಬೆಳಕಿನ ಹಾದಿ ಕಾಣುವಂಥದ್ದು, ಸಮಾಧಾನವನ್ನು ಕಾಣುವಂಥದ್ದು, ಯಾವುದೋ ಒಂದು ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡುವಂಥದ್ದು, ಫ್ರೆಂಡ್ ಸರ್ಕಲಿಂದ ನಿಮಗೆ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಈ ವಾರ ಕಾಣಬಹುದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಖಂಡಿತ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ. ನಿಮಗೆ ಅಭಿವೃದ್ಧಿಯ ಒಂದು ಹಾದಿ ಖಂಡಿತ ಕಾಣುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ
ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಯಾವ ಕೆಲಸ ಮಾಡಕ್ ಹೋದ್ರು ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು. ರಾಶ್ಯಾಧಿಪತ ಕೇತುವಿನಿಂದ ಪೀಡಿತನಾಗಿದ್ದಾನೆ. ಅಂದ್ರೆ ಏನಾಗುತ್ತೆ, ಕುಜವತ್ ಕೇತು ಅಂತ ಸಹ ಹೇಳ್ತೀವಿ, ಶನಿವತ್ ರಾಹು ಅಂತ ಸಹ ಹೇಳ್ತೀವಿ. ಆದ್ರೆ ಕುಜವತ್ ಕೇತು ಇದ್ದಾಗ ಏನಾಗುತ್ತೆ, ಯಾವುದೋ ಬೇರೆ ರೀತಿಯಾದಂತಹ ಚಿಂತನೆಗಳು, ಬೇಡದಿರೋ ವಿಚಾರಗಳ ಬಗ್ಗೆ ಚಿಂತನೆ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಬೇಡದಿರೋ ವಿಚಾರನ ಹೆಚ್ಚಾಗಿ ಗಮನಿಸಬೇಡಿ. ಯಾರೋ ಫ್ರೆಂಡ್ಸ್ ಬಂದ್ರು, ಕರ್ಕೊಂಡು ಹೋದ್ರು, ಅಲ್ಲೆಲ್ಲೋ ಹೋಗ್ಬೇಕು, ಇಲ್ಲೆಲ್ಲೋ ಹೋಗಿ ಯಾವುದೋ ಒಂದು ಸೈಟ್ ನೋಡ್ಬೇಕು, ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಕಾಲಹರಣ ಮಾಡುವಂತ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅದ್ರೊಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅಜೀರ್ಣದ ಶಕ್ತಿ ಜಾಸ್ತಿ ಆಗುವಂಥದ್ದು, ಜೀರ್ಣ ಆಗದೇ ಇರುವಂಥದ್ದು, ಜೊತೆಗೆ ಒಂದು ರೀತಿಯಂತ ಮಂಪರಿನ ವಾತಾವರಣ, ಏನೋ ಒಂದು ರೀತಿಯಂತ ಗಿಟ್ಟಿನೆಸ್ ಆಗುವಂಥದ್ದು, ಈ ರೀತಿಯಾದಂಥ ಸ್ವಲ್ಪ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಮತ್ತೆ ಕುಟುಂಬದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಈ ಒಂದು ಸ್ನೇಹಿತರು ಅಥವಾ ಸಹಪಾಠಿಗಳಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸೋದ್ರಿಂದ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣ್ತೀರಾ. ನಿಮಗೆ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ಹಳೆಯ ಯಾವುದೋ ಹಣಕಾಸು ನಿಮ್ಮ ಕೈ ಸೇರುವಂಥದ್ದಿತ್ತು, ಅದು ಸಹ ಕೈ ಸೇರುತ್ತೆ. ಜೊತೆಗೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಅಥವಾ ಆ ಬಿಸ್ನೆಸ್‌ನಲ್ಲಿ ಯಾವುದೋ ಒಂದು ಕ್ಲಿಕ್ ಆಗ್ತಾ ಇರಲ್ಲ. ಟ್ರೈ ಮಾಡ್ತಾ ಇರ್ತೀರಾ. ಏನಾದರೂ ಮಾಡಿ ಬೇರೆ ಥರ ವಿಭಿನ್ನವಾಗಿ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಖಂಡಿತ ಆ ಬಿಸ್ನೆಸ್ಸಿಂದ ನಿಮಗೆ ಲಾಭವನ್ನು ಸಿಗುವಂಥ ಸಾಧ್ಯತೆಗಳು ಸಹ ಉಂಟು. ಭೂಮಿಯ ವಿಚಾರದಲ್ಲಿ ಲಾಭವನ್ನು ಸಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಚಾಲನೆ ಕೊಡಬೇಕು ಅಂದರೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಪಾರ್ಟ್ನರ್‌ಶಿಪ್ ಮಾಡದೆ ನೀವೇ ಸ್ವಂತವಾಗಿ ಏನಾದರೂ ಮಾಡಿದ್ದೆ ಆದರೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಕಾಲಿಗೆ ಸಂಬಂಧಪಟ್ಟಂತಹ ನೋವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೆಯದು. ಇನ್ನ ಭೂಮಿಯ ವಿಚಾರದಲ್ಲಿ ಮೊದಲೇ ತಿಳಿಸ್ದಂಗೆ ಖಂಡಿತ ಒಳ್ಳೆಯ ಒಂದು ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ಧನುಸ್ಸು ರಾಶಿಯವರು ಕಾಣಬಹುದು. ನೀವು ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಒಂದು ಪರಿಹಾರ ಅಂದರೆ ಸೂರ್ಯನಾರಾಯಣನ ಒಂದು ಸ್ಮರಣೆ. ಪ್ರತಿನಿತ್ಯ ಸೂರ್ಯನಾರಾಯಣನ ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ, ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ, ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಅಂದ್ಕೊಂಡಿದ್ದೆಲ್ಲ ಏನೋ ಸಾಡೆ ಸಾತಿ ಕಮ್ಮಿ ಆಗಿದೆ, ಆದರೂ ಸಹ ಸಾಡೆ ಸಾತಿ ಬಿಟ್ಟೇ ಹೋಗಿದೆ, ಆದರೂ ಸಹ ಯಾಕೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಾ. ಜೊತೆಗೆ ಕುಟುಂಬದಲ್ಲೂ ಸಹ ಕುಟುಂಬ ಸ್ಥಾನದಲ್ಲಿ ರಾಹುವಿನ ಸಂಚಾರ ಮಾಡಬೇಕಾದ್ರೆ ಕುಟುಂಬದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸ, ಅಂದರೆ ಮಾನಸಿಕವಾಗಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನ ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ. ಯಾಕಂದ್ರೆ ಪಂಚಮಂ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡೋಕೆ ಮಕ್ಕಳಿಂದ ಒಂದು ಸ್ವಲ್ಪ ಸಮಾಧಾನವನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ನಿಮಗಿಂತ ಕಿರಿಯರಿಂದ ಸಮಾಧಾನವನ್ನು ಕಾಣ್ತಾರೆ. ನಿಮಗಿಂತ ಹಿರಿಯ ವ್ಯಕ್ತಿಗಳು ಅಥವಾ ನಿಮ್ಮ ಬಾಸ್ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾನೇಜರ್, ಅವರಿಂದ ಸ್ವಲ್ಪ ಸಮಸ್ಯೆನ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇದ್ದಾಗ ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣುವಂಥದ್ದು, ಏನೋ ಒಂದು ಗೊತ್ತಿಲ್ಲದೆ ಮಾಡುವಂಥ ಕೆಲಸ ಕಾರ್ಯಗಳು, ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ವೃತ್ತಿಯಲ್ಲಿ ಯಾರ್ಯಾರು ಇರ್ತಾರೋ ಕುಂಭರಾಶಿಯವರು, ಅವ್ರಿಗೆ ಅದ್ಭುತವಾದಂಥ, ಯಾಕಂದ್ರೆ 5ನೇ ಪಂಚಮ ಸ್ಥಾನದಲ್ಲಿ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಗುರುವಿನ ಸಂಚಾರ ಏನೋ ವ್ಯತ್ಯಾಸವನ್ನು ಕಾಣುವಂಥದ್ದು, ಅದರೊಟ್ಟಿಗೆ ಗುರುವಿನ ಬಲವೂ ಸಹ ಇದೆ. ಶನಿ ಬಲವು ಸ್ವಲ್ಪ ಕಮ್ಮಿ ಇದ್ದರೂ ಸಹ ಗುರುವಿನ ಬಲ ಯಥೇಚ್ಛವಾಗಿದೆ. ಅದು ಅದ್ಭುತವಾದಂತಹ ಒಂದು ಫಲವನ್ನು ಕೊಡುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಕೇತು, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಪತಿ ಪತ್ನಿಯಲ್ಲಿ ಸ್ವಲ್ಪ ಇರುಸು ಮುರುಸು, ಅಥವಾ ನಿಮ್ಮ ಸಹಪಾಠಿಗಳು ಅವರಲ್ಲೂ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಗ್ರಾಹಕರು ಅಥವಾ ಓನರ್ಗೆ ಸ್ವಲ್ಪ ವ್ಯತ್ಯಾಸ ಮಾತಿನ ವಿಚಾರದಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಇಷ್ಟು ವಿಚಾರವನ್ನು ಬಿಟ್ಟರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣುವಂಥ ಸಾಧ್ಯತೆ ಇರ್ತದೆ. ಗುರುವಾರದ ನಂತರ ಅದ್ಭುತವಾದಂತಹ ಫಲವನ್ನು ಸಹ ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಏನು ಮಾಡಬೇಕು, ಹನುಮಂತನ ಸ್ಮರಣೆ ಬೇಕೇ ಬೇಕು. ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು, ಆದರೆ ಅಡೆತಡೆಗಳು ಜಾಸ್ತಿ ಆಗುವಂಥದ್ದು. ಪ್ರಮುಖವಾಗಿ ಯಾರೆಲ್ಲ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಾರೋ ಅಂಥವ್ರಿಗೆ, ಮತ್ತು ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿ ಇರ್ತಾರೋ ಅವ್ರಿಗೂ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆ ಇರ್ತದೆ. ಯಾಕೆ ಅಂದರೆ ಚತುರ್ಥ ಸ್ಥಾನದಲ್ಲಿ
ಗುರು ಅಂದ್ರೆ ರಾಶ್ಯಾಧಿಪತಿಯಾದಂತಹ ಗುರು ಸಂಚಾರ ಮಾಡ್ತಾನೆ. ಆದ್ರೆ 3ನೇ ಮನೆಯಲ್ಲಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ನೀವು ಏನೋ ಯೋಚನೆ ಮಾಡ್ಕೊಂಡಿರ್ತೀರಾ. ಆ ಯೋಚನೆಗೆ ಸ್ವಲ್ಪ ತದ್ವಿರುದ್ಧವಾಗಿ ನಡೆಯುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಪಂಚಮದಲ್ಲಿ ಬುಧನ ಒಂದು ಸಂಚಾರ ಮಾಡುವಾಗಾದ್ರೆ ಸ್ವಲ್ಪ ಬುದ್ಧಿಗೆ ಸಂಬಂಧಪಟ್ಟಿರುವಂತಹ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಇರುಸು-ಮುರುಸಿನ ಸಮಸ್ಯೆಗಳು ಕಾಣುವಂತ ಸಾಧ್ಯತೆ ಇರ್ತದೆ. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಕುಟುಂಬದ ವಿಚಾರದಲ್ಲಾಗಿರ್ಬೋದು, ವಿದ್ಯೆ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನ ಕಾಣ್ಬೋದು. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಿಶ್ರದಾಯಕವಾದಂತಹ ಫಲವನ್ನ ಈ ವಾರ ನೀವು ಕಾಣ್ತೀರಾ. ಸರಿ, ಪರಿಹಾರ ರೂಪಕವಾಗಿ ಏನ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದ್ರೆ ಸುಬ್ರಹ್ಮಣ್ಯನ ಸ್ಮರಣೆ ಜೊತೆಗೆ ವಿನಾಯಕನ ಸ್ಮರಣೆ ಮಾಡ್ತಾ ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಶುಭ ವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.